ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವಾಗಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಈಗ ವಿವಾದದ ಸುಳಿಗೆ ಸಿಲುಕಿವೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಎಂದು ಜೆಡಿಎಸ್ ರಾಷ್ಟ್ರೀಯ ವಕ್ತಾರರು ಸುಧಾಕರ್ ಶೆಟ್ಟಿ ಹೇಳಿದರು. ಕರ್ನಾಟಕ ಸರ್ಕಾರ ಬರಲಿಕ್ಕೆ ಒಂದೇ ಒಂದು ಕಾರಣ, ಮೇಜರ್ ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ. ಕೊನೆಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋದನ್ನ ಯಾರೂ ಯೋಚಿಸಿರಲಿಲ್ಲ, ಊಹಿಸಿರಲಿಲ್ಲ. ಆದರೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅದರಲ್ಲಿ ಎರಡು ಯೋಜನೆಗಳು, ಒಂದು ಗೃಹಲಕ್ಷ್ಮಿ ಯೋಜನೆ, ಇನ್ನೊಂದು ಭಾಗ್ಯಜ್ಯೋತಿ ಯೋಜನೆ, ಇನ್ನೊಂದು ಶಕ್ತಿ ಯೋಜನೆ. ಈ ಮೂರು ಯೋಜನೆಗಳು ನೇರವಾಗಿ ಮಹಿಳೆಯರಿಗೆ ನೇರವಾಗಿ ಮುಟ್ಟುವಂಥದ್ದು. ಆದರೆ ಗೃಹಲಕ್ಷ್ಮಿ ಯೋಜನೆ ನಾನು ಯೋಚನೆ ಮಾಡ್ತೇನೆ ದೊಡ್ಡ ಕಳ್ಳರ ಕೂಟವೇ ಇದೆ ಅನ್ಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚ ಗ್ಯಾರಂಟಿ ಯೋಜನೆಗಳೇ ಮೂಲ ಕಾರಣ. ಆದರೆ ಈಗ ಇವು ಭ್ರಷ್ಟಾಚಾರದ ಕೂಪಗಳಾಗಿ ಮಾರ್ಪಟ್ಟಿವೆ. ಸರ್ಕಾರದ ಮೇಲೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿ ಅದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಹಾಗೂ ಸವಲತ್ತುಗಳನ್ನು ನೀಡುವ ಮೂಲಕ ವರ್ಷಕ್ಕೆ 10 ಕೋಟಿಗೂ ಅಧಿಕ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪೋಲು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಾಡಿದಾಗ ಅಥವಾ ಈ ಏನು ಗ್ಯಾರಂಟಿ ಯೋಜನೆಗಳಿಗೆ ಅನುಷ್ಠಾನ ಸಮಿತಿ ಅಂತ ಮಾಡ್ತೀರಿ, ಸರ್ಕಾರನ ಮೇಲೆ ಇನ್ನೊಂದು ಸಮಿತಿ ಮಾಡ್ತೀರಿ. ಆ ಸಮಿತಿಯ ಅಧ್ಯಕ್ಷರಿಗೆ ಒಂದು ತಿಂಗಳಿಗೆ ಕೊಡ್ತಿರುವಂತ ಒಂದು ಅವ್ರಿಗೆ ಸಂಭಾವನೆ 6 ಲಕ್ಷ ರೂಪಾಯಿ. ಒಂದು ತಿಂಗಳಿಗೆ 6 ಲಕ್ಷ ರೂಪಾಯಿ ಸಮಿತಿಯ ಅಧ್ಯಕ್ಷರಿಗೆ. ಅದೇ ಜಿಲ್ಲಾ ಅಧ್ಯಕ್ಷರಿಗೆ 40,000 ರೂಪಾಯಿ, ಬೆಂಗಳೂರಿನ BBMP ಅಧ್ಯಕ್ಷರಿಗೆ 40,000 ರೂಪಾಯಿ, ಅವರ ಉಪಾಧ್ಯಕ್ಷರಿಗೆ 10,000 ರೂಪಾಯಿ, ತಾಲೂಕು ಅಧ್ಯಕ್ಷರಿಗೆ 25,000. ಒಟ್ಟು ನೀವು ಒಂದು ತಿಂಗಳಿಗೆ ನೀವು ಖಾಲಿ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಾಕ್ಲಿಕ್ಕೋಸ್ಕರ ಅದು ಕಡಿಮೆ ಅಂದ್ರೆ ಹೇಳಿದ್ರೆ 6 ಲಕ್ಷ ರೂಪಾಯಿಗಳ 60 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದೀರಿ. 7.5 ಕೋಟಿ ಖರ್ಚು ಮಾಡಿದ್ದೀರಿ. 2,80,00,000 ಅದಕ್ಕೆ ಸಹಕಾರಿಯಾಗಿ ಸರ್ಕಾರಿ ಒಂದು ಏನು ಸರ್ಕಾರಿ ಸವಲತ್ತುಗಳನ್ನು ಬಳಸ್ಕೊಂಡಿದ್ದೀರಿ. ಅದರ ಅರ್ಥ 10 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೇವಲ ಕಾವಲು ಸಮಿತಿ ತರ ಒಂದು ಸಮಿತಿ ಮಾಡಿದ್ದೀರಿ. ಹಾಗಾದ್ರೆ ಇವತ್ತು ನೋಡ್ತಾ ಇದ್ದೀನಿ 10 ಲಕ್ಷನ ಏನು ಗೃಹಲಕ್ಷ್ಮಿ ಯೋಜನೆದು ಯಾವುದೇ ಅಕೌಂಟ್ ಇಲ್ಲದೆ ಹೋಗಿದೆ ಅಂತ ಹೇಳುತ್ತೆ 10 ಲಕ್ಷ ಜನಕ್ಕೆ. ಹಾಗಾದ್ರೆ ಅದು ಏನಾಯ್ತು, ಯಾರಿಗೂ ಹೋಯ್ತು? ಒಂದೇ ಅಕೌಂಟ್ ಅಲ್ಲಿ 1,09,000 ಜನಕ್ಕೆ ಹೋಗಿದೆ ದುಡ್ಡು ಅಂತ ಆಗಿದೆ. 3 ಕೋಟಿ ರೂಪಾಯಿ ಹೋಗೋಲ್ಲರಿಗೆ ಏನ್ ಮಾಡಿದ್ದೀರಿ? ಯಾರಿಗೆ ಹೋಗಿದೆ ಅಂತ ಬೇಕಲ್ಲ. ಅದು ಹಾಗಾದ್ರೆ ನಿಮ್ಮ ಅನುಷ್ಠಾನ ಸಮಿತಿ ಏನ್ ಮಾಡ್ತಾ ಇದೆ ಅಂತ ಬೇಕಲ್ಲ. ಅನುಷ್ಠಾನ ಸಮಿತಿ ಏನ್ ಮಾಡ್ತಿದೆ? 23,262 ಜನರ ಅಕೌಂಟೇ ಇಲ್ಲ ಅಂತವ್ರಿಗೆ ದುಡ್ಡು ಕೊಟ್ಟಿದ್ದೀರಿ. ಇವತ್ತು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ 110 ಕೋಟಿ ಬಂದಿದೆ, ಅದರಲ್ಲಿ ಕಳ್ಳತನ ಆಗಿದೆ, ಅದರಲ್ಲಿ ಮೋಸ ನಡೆದಿದೆ ಅಂತೇಳಿ. ಹಾಗಾದ್ರೆ ಎಲ್ಲ ಹಗರಣಗಳ ತರನೇ ಇದು 5 ಹಗರಣಗಳನ್ನ ಮುಚ್ಚಿ ಹಾಕುವ ಒಂದು ಷಡ್ಯಂತ್ರ ನಡೀತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕಾಗಿ ಈ ದೊಡ್ಡ ಷಡ್ಯಂತ್ರ ನಾವು ವಿರೋಧ ಪಕ್ಷದವರಿಗೆ ಬಾಯಿನ ಬೇರೆ ಕಡೆ ಒಂದು ಡೈವರ್ಟ್ ಮಾಡ್ಬೇಕಂತ ಬಿಡದಿ ತಂದಿದ್ದೀರಿ. ಆದ್ರೆ ಒಂದು ವರ್ಷಕ್ಕೆ 56,000 ಕೋಟಿ ಇರುವಂತಹ ಒಂದು ಈ ಯೋಜನೆಗಳಲ್ಲಿ 5,000 ಕೋಟಿವರೆಗೂ ಹಗರಣ ನಡೆದಿದೆ ಅನ್ನೋದನ್ನ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಾಗ ಎಲ್ಲರೂ ಅದನ್ನ ಏನು ಅಂತ ಯೋಚನೆ ಮಾಡಿದ್ವಿ. ಇವತ್ತು ಹಗರಣ ಹೊರಗೆ ಬರ್ತಾ ಇದೆ. ಹಗರಣದಲ್ಲಿ ಈಗ ಏನ್ ಮಾಡಿದಿರಿ? ಏನು ಬರುವಾಗ ಅಧಿಕಾರಕ್ಕೆ ಬರುವಾಗ ಎಲ್ರಿಗೂ ಕೊಟ್ಟಿದ್ದೀರಿ. ಎಲ್ಲ ಒಬ್ಬ ಮಹಿಳೆಗೆ ಮನೆಯ ಮುಖ್ಯಸ್ಥೆಗೆ ಕೊಟ್ಟಿದ್ದೀರಿ. ಇವತ್ತು ಸಂಪೂರ್ಣ ಅದನ್ನ ಹೊಸದಾಗಿ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತೀರಿ. ಹಾಗಾದ್ರೆ 5 ವರ್ಷದ ನಿಮ್ಮ ಅನುಷ್ಠಾನ ಸಮಿತಿ ಏನ್ ಮಾಡ್ತು? ಇದರಲ್ಲಿ ಅನುಷ್ಠಾನ ಸಮಿತಿ ಶಾಮೀಲಾಗಿದೆಯಾ ಅಂತ ಕೇಳ್ತೇನೆ ನಾನು. ಅನುಷ್ಠಾನ ಸಮಿತಿ ಸಹ ಶಾಮೀಲಾಗಿದೆಯಾ? 110 ಕೋಟಿ ಇದ್ರೇನು ಏನು ಜನ ನಾವು ಕೊಟ್ಟ ತೆರಿಗೆಯಿಂದ ಕೊಟ್ಟಿದ್ದೀರಿ ಹೊರತು ಯಾವುದರಿಂದನೂ ಕೊಟ್ಟಿಲ್ಲ. ಈ ಒಂದು ಏನು ಗ್ಯಾರಂಟಿ ಯೋಜನೆಗೆ ಸಮಗ್ರವಾಗಿ ಮತ್ತೊಂದು ತನಿಖೆ ಆಗಲೇಬೇಕು. ಅದ್ರ ಹಿಂದಿರುವ ಶಕ್ತಿಗಳು ಯಾರಂದ್ರೆ ಅವ್ರದೇ ಆದ ಕಾರ್ಯಕರ್ತರ ಪಡೆ, ಯಾರು ಅವ್ರನ್ನ ಕೊಟ್ಟಿದ್ದಾರೆ ಅವ್ರದೇ ಕಾಂಗ್ರೆಸ್ಸಿನ ಒಂದು ಕೊಡುಗೆ, ಮತ್ತೊಂದು ಭ್ರಷ್ಟಾಚಾರದ ಕೂಪವೇ ಇದು ಈ ಒಂದು ಗ್ಯಾರಂಟಿ ಯೋಜನೆ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತೇನೆ. ಅದನ್ನ ಕೂಡಲೇ ತನಿಖೆಗೆ ಒಳಪಡಿಸಬೇಕು ಅನ್ನೋ ಮಾತು ಹೇಳ್ತೇನೆ. ಎಲ್ಲದಕ್ಕೂ SIT ರಚನೆ ಮಾಡ್ತೀರಿ, ಇದಕ್ಕೊಂದು SIT ರಚನೆ ಮಾಡಿ.
ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 110 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿರುವುದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಬ್ಯಾಂಕ್ ಅಕೌಂಟ್ ಇಲ್ಲದವರ ಖಾತೆಗಳಿಗೂ ಹಣ ಸಂದಾಯವಾಗಿದೆ. ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಈ ಯೋಜನೆಯ ಸಂಪೂರ್ಣ ತನಿಖೆಯಾಗಬೇಕು. ಈ ಹಿಂದೆ ಹಲವು ಪ್ರಕರಣಗಳಿಗೆ ಎಸ್ಐಟಿ ರಚಿಸಿದಂತೆ ಈ ಗ್ಯಾರಂಟಿ ಯೋಜನೆಗಳ ಹಗರಣಗಳ ತನಿಖೆಗೂ ಸರ್ಕಾರ ತಕ್ಷಣವೇ ಎಸ್ಐಟಿ ರಚಿಸಬೇಕು ಎಂದು ಆಗ್ರಹಿಸಿದರು. ಗೃಹಲಕ್ಷ್ಮಿ ಯೋಜನೆಯ ದೊಡ್ಡ ಒಂದು ಇದೆಯಲ್ಲ, ಇದಕ್ಕೊಂದು ನೀವು SIT ರಚನೆ ಮಾಡಿ ಯಾರು ಅದರಲ್ಲಿ ತಪ್ಪಿಸ್ತಿದ್ದಾರೋ ಅವ್ರನ್ನ ಕೂಡಲೇ ಅದನ್ನು ಬಂಧಿಸಿ. ಮತ್ತೆ ನೀವು ಕೂಡಲೇ ಈಗಲೇ ನಾನು ಹೇಳ್ತಿದ್ದೀನಿ, ದಯವಿಟ್ಟು ನಿಲ್ಲಿಸಬೇಡಿ, ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಬೇಡಿ. ಬೇರೆ ಬೇರೆ ಹೆಸರಿನಲ್ಲಿ ನೀವು ನಿಲ್ಲಿಸ್ಲಿಕ್ಕೆ ಸಂಪೂರ್ಣವಾದ ಪ್ಲಾನ್ ಮಾಡ್ತಿದ್ದೀರಿ ಅಥವಾ ಅದನ್ನ ಕಟ್ ಮಾಡ್ಲಿಕ್ಕೆ ಯೋಚನೆ ಮಾಡಿದಿರಿ. ಅದನ್ನ ಕಟ್ ಮಾಡಬೇಡಿ. ಹಿಂದೆ ನೀವೇ ಹೇಳಿದಿರಿ 200 ರೂಪಾಯಿ ಮಾದಪ್ಪನಿಗೂ ಇದೆ, ಎಲ್ರಿಗೂ ಇದೆ, ನೀವು ಇದೆ ಅನ್ನೋದನ್ನ ಎಲ್ರಿಗೂ ಮಾತು ನೀವು ದೊಡ್ಡ ಸಭೆಯಲ್ಲಿ ಹೇಳಿದಿರಿ. ಬೇರೆಯವರು ಹೇಳಿದಲ್ಲ, ಮಾದೇವಪ್ಪ ನಿನಗಿದೆ, ಪರಮೇಶ್ವರಪ್ಪ ನಿನಗಿದೆ, ಜಾರಕಿಹೊಳಿ ನಿನಗಿದೆ ಅಂತ ಹೇಳಿದಿರಿ. ಇವತ್ತು 200 ಯೂನಿಟ್ ಅನ್ನ ಪ್ರತಿಯೊಂದು ಬಡವರ ಮನೆ ಕೊಡ್ಲೇಬೇಕು ನೀವು. ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸಿದ್ರೆ ಈ ರಾಜ್ಯದಲ್ಲಿ ದೊಡ್ಡ ಒಂದು ಆಂದೋಲನ ನಡೆಯುತ್ತೆ ಅನ್ನೋ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ.